ಕಂಪ್ನಿಗೆ ಬಂದಿರೋ ಗಾಡಿಗಳು ಇವೆಲ್ಲನೂ ಆ ಕಂಪ್ನಿಗೆ ಬಂದಿರೋ ಗಾಡಿಗಳು ಮತ್ತು ಜೋಳದ ಗಾಡಿಗಳು ಬೇರೆ ಇರ್ತವೆ ಕೆಲವೊಂದು. ನೋಡಿ ರೈಟ್ ಸೈಡ್ ನಮ್ಮ ಬೆಟ್ಟಗೌಡ ಗಾಡಿ ಅಲ್ಲಿ ಇದ್ಯಾ ಗಾಡಿ ಇದು ಈ ಥರ ಮಲಗೈತಿ ಇಲ್ಲಿ. ಆಹಾ ನೋಡಿ ಮಾಡ್ಕೊಂಬರ್ತಾ ಇದ್ವಿ. ನಮ್ಮ ಗೌಡ್ರು ನೋಡಿ ಹೆಂಗೆ ಓಟಾಕ್ ಮಾಡ್ತಾವ್ರೆ ನೋಡಿದ್ರ. ಚಿಕನ್ ಮಸಾಲ ಮತ್ತು ರೊಟ್ಟಿ ಜೊತೆಯಲ್ಲಿ ನಮ್ಮ ಬೆಟ್ಟಗೌಡ್ರು ಅವರೇ ನೋಡಿ ರೊಟ್ಟಿ. ನಮ್ಮ ಗೌಡ್ರು ಟೀ ಕೊಡಿಸ್ತೀನಿ ಅಂದ್ಬಿಟ್ಟು ಯಲ್ಲಾಪುರ ಎಲ್ಲ ಬಿಟ್ಟು ಮುಂದೆ ಬಂದವ ನೋಡಪ್ಪ. ಇದು ನಮ್ಮ ಗೌಡ್ರ ಗಾಡಿ, ಹಿಂದೆ ನಮ್ಮ ಅರ್ಜುನ ಬಂದಿದ್ದಾರೆ ಟೀ ಕೊಡ್ಸೋಕ್ಕೆ. ಹಿಂಗೆ ನಮ್ಮ ಗೌಡ್ರ ಗಾಡಿ ಜೊತೆ ಸ್ನೇಹಿತರೆ ಕಲ್ಲುಗಟ್ಟಿಗೆ ಹತ್ರ ಇದ್ದೀವಿ ನೋಡಿ. ಬಿಸಿಲು 9 ಗಂಟೆ 9 ಕಾಲು ಟೈಮ್, 9 ಅಲ್ಲ 9 ಕಾಲು. ಕಲ್ಲುಗಟ್ಟಿಗೆಯಲ್ಲಿ ನಾಷ್ಟ ಮಾಡ್ಕೊಂಡು ಹೋಗೋಣ ಆರಾಮಾಗಿ. ಏನು ಟ್ರಾಫಿಕ್ಕು, ಸಿಕ್ಕಾಪಟ್ಟೆ ಟ್ರಾಫಿಕ್ಕು. ಗಾಡಿ ಓಡ್ಸೋಕ್ಕೆ ಆಗ್ತಿಲ್ಲ. ಅಲ್ಲಿ ಇದ್ಯಾ ಗಾಡಿ ಇದು ಈ ಥರ ಮಲಗೈತಿ ಇಲ್ಲಿ. ಆಹಾ ನೋಡಿ ಯಾರ ಅಣ್ಣ 52 ನಮ್ಮ ನೆಲಮಂಗಲ ಗಾಡಿ, ಬಲ್ಕರ್ ಗಾಡಿ ನೋಡಿ. ಈ ಥರ ಬರ್ತಾರೆ ಟರ್ನಿಂಗಲ್ಲಿ. ಅಪ್ಸೈಡ್ ಆಗೋದು ಇನ್ನೇನು ಮಾಡ್ತಾರೆ ಹೇಳು. ಅಲ್ಲೋಡಲ್ಲಿ ಹೆಂಗೆ ಹೋಯ್ತಾನೆ ಏನು ಸ್ಪೀಡಲ್ಲಿ. ಬಲ್ಕರ್ ಗಾಡಿ ಮಂಜುನಾಥ ಕ್ಯಾರಿಸು ನಮ್ಮ ಷಣ್ಮುಗಪ್ಪರ್ ಗಾಡಿ. ಅದು ಷಣ್ಮುಗಪ್ಪರ್ ಇನ್ಚಾರ್ಜಲ್ಲಿ ಓಡಾಡೋ ಗಾಡಿಗಳು. ಸಿಕ್ಕಾಪಟ್ಟೆ ಟ್ರಾಫಿಕ್ಕು, ಗಾಡಿ ಓಡ್ಸೋಕ್ಕೆ ಆಗ್ತಿಲ್ಲಪ್ಪ. ನಾನೇ ಲಾಸ್ಟಿಗೆ ಸ್ಲೋ ಮಾಡ್ಕೊಂಬಿಟ್ಟೆ. ಅಲ್ಲಿ ನೋಡಿ ಎಲ್ಲ ಲೈನಾಗಿ ಒಬ್ಬರಿಂದ ಒಬ್ಬರು ಹೋಯ್ತಾನೆ ಅವ್ರೆ. ನಾನೇ ಸ್ಲೋ ಮಾಡ್ಕೊಂಬಿಟ್ಟೆ ಗಾಡಿನ. ಗಾಡಿ ಓಡ್ಸೋಕ್ಕೆ ಬಿಡ, ಬರೀ ಗೇರಲ್ಲೇ ಓಡಿಸ್ತಾ ಇದ್ದೀನಿ. ಯಲ್ಲಾಪುರದಿಂದ ಈ ಕಡೆ ಬರೀ ಗೇರಲ್ಲೇ ಓಡಿಸ್ತಾ ಇದ್ದೀನಿ. ಯಾವ ಪುಣ್ಯಾತ್ಮ ಮುಂದೆ ಅವನೋ ಗೊತ್ತಿಲ್ಲ. ಅಯ್ಯಪ್ಪ ದೇವ್ರೆ ರೋಸ್ತಾ ಕುಂತವ್ರೆ ಗಾಡಿಗಳನ್ನ. ಘಾಟಲ್ಲೂ ಹಂಗೆ ಮಾಡಿದ್ರು, ಗಾಡಿ ಓಡ್ಸೋಕ್ಕೆ ಬಿಡಲಿಲ್ಲ ಸರಿಯಾಗಿ. ಹೋಗೋದೇ ಇಲ್ಲ ಅಂತಾರೆ. ನಿಧಾನಕ್ಕೆ ತಳ್ಕೊಂಡು ಹೋಗೋದೇ ಇಲ್ಲ ಅಂತಾರೆ. ಇಲ್ಲೂ ಹಂಗೆ ನನಗೆ ತುಂಬ ಎಷ್ಟು ಕಮ್ಮಿ ನೋಡಿ 9:20 ಆಗೋಯ್ತು. ನನ್ನ ಅನಿಸಿಕೆ ನಾನು 8:15 ಕಲ್ಗಟ್ಟಿಗೆ ಬರಬೇಕಾಯ್ತು. ಎಷ್ಟು ಲೇಟ್ ಅಂದರೆ ಲೇಟಾಗಿದ್ದು ದೊಡ್ಡ ಸಮಸ್ಯೆ ಏನಿಲ್ಲ. ಅವ್ರ ಹಿಂದೆ ಗೇರ್ಗಳು ಕೊಟ್ಕೊಂಡು ಕೆಲವೊಂದು 2 ಗುಜರಾತ್ ಗಾಡಿ, 1 ಕೇರಳ ಗಾಡಿ, ಬೆಂಜ್ ಗಾಡಿ, ಇವರೇ ಸಿಕ್ಕಾಪಟ್ಟೆ ಟಾರ್ಚರ್ ಕೊಡ್ತಾ ಇರೋದು ನಮಗೆ. ಅಲ್ಲಿ ಮುಂದೆ ಹೋಗ್ತೈತೆ ನೋಡಿ ಗುಜರಾತ್ ಗಾಡಿ. ಅಲ್ಲಿ ಹಿಂದ್ಗಡೆ ಒಂದು ಟರ್ನಿಂಗು ಲೆವೆಲ್ ರೋಡು ಲೈಟಾಗಿ ಅಪ್ ಬರುತ್ತೆ. ಪೂರ್ತಿ ನಿಲ್ಸ್ಬಿಟ್ಟು ಗೇರ್ ಕೊಡ್ತಾನೆ. ಏನು ಹೇಳಿದೆ ಅಪ್ಪ ಇವ್ರಿಗಲ್ಲ. ಹುಬ್ಳಿ 31, ಹೊಸಪೇಟೆ 180, ಬಳ್ಳಾರಿ 224. ಅವೆಲ್ಲ ನಮ್ಗೆ ಅವಶ್ಯಕತೆ ಇಲ್ಲ. ನಮ್ಗೇನಿಲ್ಲ. ಹುಬ್ಳಿಯಿಂದ ರೈಟ್. ಹುಬ್ಳಿನೂ ಹೋಗಲ್ಲ ಹಿಂಗೆ ಕಲ್ಗಟ್ಟಿಗಿಂದ ರೈಟ್ ಸೀದಾ ತಡಾಸ್ ಮೇಲೆ. ಹುಬ್ಳಿ ಮೇಲೆ ಯಾರು ಹೋಗ್ತಾರೆ? ಅದು ಹುಬ್ಳಿ ಮೇಲೆ ದೂರ ಆಗ್ಬಿಡ್ತದೆ, ತಡಾಸ್ ಮೇಲೆ ಹತ್ರ ಆಗುತ್ತೆ. ನೈಟ್ ಆಗ್ಬಿಟ್ರೆ ತಡಾಸ್ ರೋಡಲ್ಲಿ ಯಾಕೆ ಸುಮ್ಮನೆ ಅಂದ್ಬಿಟ್ಟು ಏನು ಮಾಡ್ಬಿಡ್ತೀವಿ, ಹುಬ್ಳಿ ಮೇಲೆ ಹೋಗ್ಬಿಡ್ತೀವಿ. 10 ಕಿಲೋಮೀಟ್ರ್ ಲಾಂಗ್ ಆದರೂ ಪರವಾಗಿಲ್ಲ ಅಂತ. ಈ ಡೇಲಿ ಇರೋದ್ರಿಂದ ಆರಾಮಾಗಿ ತಡಾಸ್ ಮೇಲೆ ಹೋಗ್ಬಿಡೋದು ಅಷ್ಟೇ. ಕಲ್ಲಗಟ್ಟಿ ನೋಡಿ. ಈ ಗುಜರಾತ್ ಗಾಡಿ ಅವನು ಇಲ್ಲಿ ಸೈಡ್ಗೆ ಹಾಕ್ತಾ ನೋಡಿ. ಹೌದಾ? ಇವನಿಂದ ಅರ್ಧ ಇವನು ಮತ್ತು ಮುಂದೆ ಒಂದು ಬೆಂಜ್ ಗಾಡಿ ಐತೆ ನೋಡಿ. ಈ ಗಾಡಿಯವನಿಂದ ಅರ್ಧ ಟೈಮ್ ಎಷ್ಟು. ಈ ಓಡಿಸ್ಲಾ ಬೇಡವಾ ಅಂತ ಓಡಿಸ್ತಾರಪ್ಪ. ಬರ್ರಿ ಕಲ್ಲಗಟ್ಟಿಗೆ ಎಂಟ್ರಿ ಕೊಟ್ವಿ. ಇಲ್ಲೆಲ್ಲಾರ ನಮ್ಮ ಗೌಡ್ರು ನಾಷ್ಟಕ್ಕೆ ನಿಲ್ಲಿಸ್ತೀನಿ ಅಂತ ಹೇಳವ್ರೆ. ನಾಷ್ಟ ಇಷ್ಟು ಮಾಡ್ಕೊಂಡು ಹೊರಡೋಣ. ಕಲ್ಲಗಟ್ಟಿಗೆಲ್ಲೇ ನಾಷ್ಟ ಮಾಡ್ಕೊಂಡು ಹೊರಟೋಗ್ಬಿಡೋಣ. ಆ ಕಡೆ ತಡಾಸ್ ರೋಡಿಗೆ ಹೋದರೆ ಮತ್ತೆ ನಾಷ್ಟ ಸಿಗಲ್ಲ ನಮಗೆ. ಹಂಗಾಗಿ ನಮ್ಮ ಬೆಳಗಿನ ನಾಷ್ಟ ಪೂರಿ ಬಜ್ಜಿ ಕಲ್ಲಗಟ್ಟಿಗೆಯಲ್ಲಿ ನೋಡಿ ಯಾವ ಥರ ಇದೆ ಪೂರಿ ಬಜ್ಜಿ. ಪರವಾಗಿಲ್ಲ, ನಮ್ಮದೇ ಹೆಂಗಿದಾವೆ. ಹೆಂಗೈತೆ?
ಟೇಸ್ಟ್ ಇಲ್ಲ ಅಂತ ಪೂರಿ. ಇದೆಲ್ಲ ಸೈಡ್ಸ್ ಎಲ್ಲ ಚೆನ್ನಾಗದೆ. ಪೂರಿನೇ ಒಂಚೂರು ಇದಾಗ. ಸ್ನೇಹಿತರೆ, ಬಂಕಾಪುರ ಟೋಲಿಗೆ ಬಂದಿದ್ದೀವಿ ನೋಡಿ. 2 ಗಾಡಿ ಇದು ನಮ್ಮ ಬಂಕಾಪುರ ಟೋಲ್. ಈ ಈರುಳ್ಳಿ ಗಾಡಿ ಅವನು ಅಲ್ಲಿಂದ ರೋಡ್ ತುಂಬ ಈರುಳ್ಳಿ ಚೆಲ್ಕೊಂಡೇ ಬರ್ತಾವನೆ. ಹೆಂಗಿದೆ ನಮ್ಮ 2 ಗಾಡಿ. ನಮ್ಮ ಅರ್ಜುನ, ಅದಕ್ಕಂತೂ ಅವ್ರ ಹೆಸರೇ ಇಕ್ಕಿಲ್ಲ. 2 ಜೊತೆಲೇ ತಗೊಬಂದಿರೋದು, ಜೊತೆಲೇ ಪಾಸಿಂಗ್ ಆಗಿರೋದು. ಇದು ನೆಲಮಂಗಲ ಪಾಸಿಂಗು, ಅದು ನಾಗಮಂಗಲ ಪಾಸಿಂಗು. ಟೋಲಿಗೆ ಬಂದು ಇವ್ರು ಇದೇ ಎತ್ತಿಲ್ಲ, ನಾನು ಇದೇ ಎತ್ಕೊಂಡು ಓಡಿಸ್ತಾ ಇದ್ದೀನಿ. ಹೀಟ್ ಆಗ್ಬಾರ್ದು ಇಂಜಿನ್ ಅಂತ. ಅವ್ರು ತಾರ್ಪಾಲ್ ಹಾಕಿಲ್ಲ, ನಾವು ತಾರ್ಪಾಲ್ ಹಾಕಿದ್ವಿ. ಆಹಾ, ಟೈರ್ ಬಿಸಿ 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 ಏನಾಗಿಲ್ಲ, ಏನಂತ ಬಿಸಿ ಏನಾಗಿಲ್ಲ. ಓಕೆ, ಇದ್ಯಾರಣ್ಣ ಟೈರ್ ಹಿಂಗೆ ತಿನ್ಕೊ ಬಂದವ್ರೆ? ಅದೇ ಮಂಗಳೂರಲ್ಲಿ ತಿನ್ಕೊ ಬಂದಿರೋದು ಲೋಕಲ್ ಡ್ರೈವರು. ಫಸ್ಟ್ನೇ ಸ್ನೇಹಿತರೆ, ನಮ್ಮ ಮಧ್ಯಾಹ್ನದ ಊಟ ಬಂದು ಚಿಕನ್ ಮಸಾಲ ಮತ್ತು ರೊಟ್ಟಿ. ಜೊತೆಯಲ್ಲಿ ನಮ್ಮ ಬೆಟ್ಟಗೌಡರು ಅವರೇ ನೋಡಿ, ರೊಟ್ಟಿ ನಮ್ಮ ಬೆಟ್ಟಗೌಡರು ಜೊತೆಲೇ ಊಟ ಮಾಡ್ತಿದ್ವಿ. ಜೊತೆಯಲ್ಲೇ ಹೋಗ್ತಾಯಿದ್ದೀವಿ. ಇನ್ನೇನು ಬೆಂಗಳೂರಿಗೂ ಜೊತೆಲೇ ನೀವು ಹೋಗೋದು, ಎಲ್ಲೂ ಬಿಟ್ಟು ಹೋಗೋಲ್ಲ. ಒಬ್ಬರಿಂದ ಒಬ್ಬರಿಂದ ಅಂತ ಹೋಗೋದು. ಇನ್ನೇನು ದಾವಣಗೆರೆ ಅಲ್ಲ, ಇದು ಹರಿಹರ ಬೈಪಾಸ್. ಇನ್ನೆಲ್ಲ ದಾವಣಗೆರೆ ಹರಿಹರ ಬೈಪಾಸ್ ಎಲ್ಲ ಒಂದೇ ಆಗುತ್ತೆ. ಬರ್ರಿ ಊಟ ಮಾಡೋಣ. ಊಟ ಮಾಡಿ ಟೇಸ್ಟ್ ಹೆಂಗೈತೆ ಅಂತ ನೋಡೋಣ. ಸದ್ಯಕ್ಕೆ ಫಸ್ಟು ಊಟ ಮಾಡೋಣ. ಊಟ ಎಲ್ಲ ಮಾಡ್ಕೊಂಡು ಬಂದ್ವಿ. ನಮ್ಮ 2 ಗಾಡಿಗಳು ನೋಡಿ ಹೆಂಗೆ ನಿಂತಿದೆ. ನಮ್ಮ ಅರ್ಜುನ ಮತ್ತು ಇದು ಲಕ್ಷ್ಮೀ ದೇವಿ ನೋಡಿದ್ರ. ಇಲ್ಲೇ ಊಟ ಬಂದಿದ್ವಿ. ಊಟ ಅಂತೂ ಪರವಾಗಿಲ್ಲ, ರೇಟು ಸ್ವಲ್ಪ ಪರವಾಗಿಲ್ಲ, ಚೆನ್ನಾಗಿತ್ತು. ಊಟ ಮಾಡ್ಬೋದು ಇಲ್ಲಿ ಹರಿಹರ ಬೈಪಾಸಲ್ಲಿ. ಬನ್ನಿ, ಊಟ ಎಲ್ಲ ಆಯಿತು. ಬಿಸಿಲು ಸ್ವಲ್ಪ ಹಂಗೆ ಐತೆ. ನಿಧಾನಕ್ಕೆ ಹೋಗ್ತಾ ಇರೋಣ. ಟೆನ್ಷನ್ ತಗೊಂಡು ಟೈಮ್ ವೇಸ್ಟ್ ಮಾಡೋದು ಬೇಡ. ಸಾಯಂಕಾಲ ಮನೆಗೆ ಹೋಗಿ 1-2 ಅವರ್ ರೆಸ್ಟ್ ತಗೊಂಡು ಹೋಗ್ಬೋದು. ಹಂಗಾಗಿ ನೋಡಿ ಸ್ನೇಹಿತರೆ, ರನ್ನಿಂಗಲ್ಲೆಲ್ಲ ಯಾವ ಥರ ವೀಡಿಯೋ ಮಾಡ್ಕೊಂಬರ್ತಾಯಿದ್ವಿ. ನಮ್ಮ ಗೌಡ್ರು ನೋಡಿ ಹೆಂಗೆ ಓಟಾಕ್ ಮಾಡ್ತಾವ್ರೆ ನೋಡಿದ್ರಾ. ವೀಡಿಯೋ ಮಾಡ್ಕೊಂಡು ಆರಾಮಾಗಿ ಒಬ್ಬರಿಂದ ಒಬ್ಬರು ಹೋಗೋದ್ರಿಂದ ಹಿಂಗೇನಾಗುತ್ತೆ, ನಮಗೆ ಟೈಮ್ ಪಾಸ್ ಆಗ್ತಾ ಇರ್ತವೆ, ಬೇಜಾರುಗಳಾಗಲ್ಲ. ಈ ಥರ ಜೊತೇಲಿ ಒಂದು ಗಾಡಿ ಇದ್ದುಬಿಟ್ರೆ ಬೇಜಾರಾಗಲ್ಲ. ಆರಾಮಾಗಿ ಟೈಮ್ ಪಾಸ್ ಮಾಡ್ಕೊಂಡು ಹೋಗ್ತಾ ಇರ್ಬೋದು. ದಿ ನೆಕ್ಸ್ಟ್ ಡೇ. ಸ್ನೇಹಿತರೆ, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇವಾಗ ಎಲ್ಲಿದ್ದೀವಪ್ಪ ಅಂದರೆ ನಮ್ಮ ನೆಲಮಂಗಲ ಬೂದಳಾಗಿದ್ದೀನಿ. ಅಂದರೆ ನಮ್ಮ ಗಾಡಿ ಖಾಲಿಯಾಗಿ ಆಚೆ ಬರ್ತಾಯಿದ್ದೀವಿ ನೋಡಿ. ಇದೇ ಕಂಪ್ನಿ ಕೇಶವ ಸ್ಟೀಲ್ ಸಪ್ಲೈ ಅಂತೇಳಿ ನಮ್ಮ ಬೂದಾಳ್ ಭಾರತ್ ಬೆನ್ಸ್ ಶೋರೂಮ್ ಇತ್ತಲ್ಲ, ಅದ್ರ ಹಿಂದ್ಗಡೆ ಬರುತ್ತೆ ಇದು. ರಾತ್ರಿನೇ ಬಂದು ಮನೆಗೆಲ್ಲ ಹೋಗಿ ಬಂದಿದ್ದೆ ನಾನು. ಬೆಳಗ್ಗೆನೇ ಫಸ್ಟ್ ಗಾಡಿ ನನ್ನ ಗಾಡಿ ಬಿಡಿಸ್ಕೊಂಡ್ರು ನಮ್ಮ ಗೌಡ್ರು. ಅಲ್ಲೇ ಇನ್ನಿದೆ, ಅವ್ರ ಗಾಡಿ ಖಾಲಿ ಆಗಿಲ್ಲ ನೋಡಿ. ನಮ್ಮ ಗಾಡಿ ಖಾಲಿಯಾಗಿ ತೊಗೊಂಡು ಪಾರ್ಕಿಂಗಲ್ಲಿ ಹಾಕ್ಬಿಟ್ಟು ಬಂದು ರಿಸೀವ್ಡ್ ಇಸ್ಕೋಬೇಕು. ಇಲ್ಲಿ ಬಾಡಿಗೆ ಎಲ್ಲ ಸಿಗಲ್ಲ. ಬಾಡಿಗೆ ಏನಿದ್ರು ಗೋವಾದಿಂದ ಟ್ರಾನ್ಸ್ಪೋರ್ಟ್ನವರೇ ಆಗ್ತಾರಂತೆ. ಹಂಗಾಗಿ ನೋಡಿ, ಇವೇ ಬೂದಾಳ್ ರೋಡ್ ಇವೆಲ್ಲ. ಫಸ್ಟು ರಿಸೀವ್ಡ್ ಇಸ್ಕೊಳ್ಳೋಣ. ರಿಸೀವ್ಡ್ ಇಸ್ಕೊಂಡು ನಮ್ಮ ಬೆಟ್ಟಗೌಡ್ರದ್ದು ಎಷ್ಟೊತ್ತಿಗೆ ಖಾಲಿ ಆಗುತ್ತೆ ಗೊತ್ತಿಲ್ಲ. ನಾವು ಖಾಲಿ ಮಾಡ್ಕೊಂಡು ಸೀದಾ ಶೋರೂಮಿಗೆ ಹೋಗ್ಬೇಕು. ಶೋರೂಮಲ್ಲಿ ಒಂದು ಸ್ವಲ್ಪ ಕೆಲಸ, ಸ್ವಲ್ಪ ಅಂದರೆ ಒಂದು 5-10 ನಿಮಿಷದ ಕೆಲಸ. ಒಂದು ಕಂಪ್ರೆಸರ್ ಪೈಪಲ್ಲಿ ವ್ಯಾಕಮ್ ಲೀಕ್ ಆಗ್ತೈತೆ, ಅದೊಂದು ತೋರಿಸ್ಕೊಳ್ಳೋದು. ಸೀದಾ ಇಲ್ಲೇ ನಮ್ಮ ಮನೆ ತವನೇ ಐತೆ ಶೋರೂಮು, ಇಲ್ಲೇ ಇದು ಪಕ್ಕದಲ್ಲೇ ತೋರಿಸ್ಬಿಟ್ಟು ಇವತ್ತು ರೆಸ್ಟು. ಇವತ್ತು ಲೋಡ್ ಅಂತೂ ಮಾಡ್ಸೋಕ್ಕೋಗಲ್ಲ. ಟೈಮ್ ಇನ್ನೂ 10:30 ಅಷ್ಟೇ, ಆದರೂ ಇವತ್ತು ಲೋಡ್ ಮಾಡ್ಸೋಕ್ಕೋಗಲ್ಲ. ಯಾಕಂದರೆ 18-19 ದಿವಸದ ನಂತರ ಬೆಂಗಳೂರಿಗೆ ಬಂದಿರೋ ಕಾರಣ ಇವತ್ತು ಲೋಡ್ ಮಾಡ್ಸೋಕ್ಕೋಗಲ್ಲ. ನಾಳೆನೇ ಲೋಡ್ ಮಾಡೋದು ನೋಡಿ. ಇವೆಲ್ಲ ಕಂಪ್ನಿಗೆ ಬಂದಿರೋ ಗಾಡಿಗಳು, ಇವೆಲ್ಲನೂ ಆ ಕಂಪ್ನಿಗೆ ಬಂದಿರೋ ಗಾಡಿಗಳು. ಮತ್ತು ಜೋಳದ ಗಾಡಿಗಳು ಬೇರೆ ಇರ್ತವೆ ಕೆಲವೊಂದು ನೋಡಿ. ರೈಟ್ ಸೈಡ ನಮ್ಮ ಬೆಟ್ಟಗೌಡ್ರ ಗಾಡಿ ನೋಡಿದ್ರೆ ಇಲ್ಲಿ ಕಾಣ್ತಿದ್ಯಾ. ನಮ್ಮ ಬೆಟ್ಟಗೌಡ್ರ ಗಾಡಿ ಇನ್ನೂ ಇಲ್ಲೇ ನಿಂತೈತೆ ನೋಡಿ. ಅವ್ರ ಗಾಡಿ ಇನ್ನೂ ಖಾಲಿಯಾಗಿಲ್ಲ. ನೆಕ್ಸ್ಟು ನಮ್ಮ ಗಾಡಿ ಖಾಲಿ ಆಗುತ್ತೆ. ಅವ್ರ ಗಾಡಿ ಪಕ್ಕದಲ್ಲೇ ಜಾಗ ಐತೆ, ಸೈಡ್ಗೆ ಹಾಕ್ಬಿಡೋಣ. ಹಾಕ್ಬಿಟ್ಟು ಹೋಗಿ ರಿಸೀವ್ಡ್ ಇಸ್ಕೊಂಬರೋಣ. ಬರೀ ಇನ್ನೇನು ಇವತ್ತು ಲೋಡ್ ಅಂತೂ ಮಾಡೋಂಗಿಲ್ಲ. ಮನೆಗೆ ಹೋಗಿ ಫುಲ್ಲು ರೆಸ್ಟ್ ತಗೊಂಬಿಡೋಣ. ರೆಸ್ಟ್ ತಗೊಂಬಿಟ್ಟು ನಾಳೆ ಲೋಡ್ ಮಾಡೋಣ. ಮತ್ತು ಈ ವಿಡಿಯೋ ಶಾರ್ಟ್ ವಿಡಿಯೋ ಆಗುತ್ತೆ, ಜಾಸ್ತಿ ವಿಡಿಯೋ ಇಲ್ಲ ಇದ್ರಾಗೆ. ಯಾಕಂದರೆ ಮತ್ತು ಈ ವಿಡಿಯೋ ಎಲ್ಲ ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ವಿಡಿಯೋಗಳು ಲೆಂತಿ ಆಗಲಿಲ್ಲ, ಶಾರ್ಟ್ ಆಯಿತು ಅಂತ ಬೇಜಾರಾಗಬೇಡ್ರಿ. ಈ ವಿಡಿಯೋ ಇಲ್ಲೇ ಎಂಡ್ ಮಾಡಿರಿ. ತಿರ್ಗಿ ನಾಳೆಯಿಂದ ನಾವು ಕಂಟಿನ್ಯೂ ಮಾಡೋ ವಿಡಿಯೋಗೆ ಸರಿ ಹೋಗುತ್ತೆ ಅನ್ನೋ ಒಂದು ಉದ್ದೇಶಕ್ಕಾಗಿ
ಈ ವಿಡಿಯೋ ಇಲ್ಲೇ ಏನು ಮಾಡ್ತೀನಿ. ತಿರ್ಗಿ ನಾಳೆಯಿಂದ ಹೊಸ ಜರ್ನಿ ಸ್ಟಾರ್ಟ್ ಮಾಡಿದಾಗ ಸ್ಟಾರ್ಟಿಂಗ್ ಅಲ್ಲಿಂದನೇ ಜರ್ನಿ ಸ್ಟಾರ್ಟ್ ಮಾಡೋಣ ಅಂಥೇಳಿ ಉದ್ದೇಶ ಮಾಡಿಕೊಂಡಿದ್ದೀನಿ. ಬರ್ರಿ ಗಾಡೀಲಿ ನಿಲ್ಲಿಸ್ಬಿಟ್ಟು ಹೋಗಿ ರಿಸೀವ್ ಇಸ್ಕೊಂಡು ಮನೆಗೆ ಹೋಗಿ ರೆಸ್ಟ್ ತಗೊಳ್ಳೋಣ. ಈ ವಿಡಿಯೋ ಇಲ್ಲೇ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದವರು ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಆದಷ್ಟು ಸಪೋರ್ಟ್ ಮಾಡಿ. ಎಲ್ಲರಿಗೂ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ, ಮುಂದಿನ ವಿಡಿಯೋ 2-3 ದಿನ ಲೇಟ್ ಆಗ್ಬೋದು, ಯಾಕಂದರೆ 2 ದಿನ ರೆಸ್ಟ್ ತಗೋತಿರೋದ್ರಿಂದ 2-3 ದಿನ ಲೇಟ್ ಆಗ್ಬೋದು. ಎಲ್ಲರಿಗೂ ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್, ಸಿ ಯು. ಮುಂದಿನ ವಿಡಿಯೋದಲ್ಲಿ ಸಿಗೋಣ.